ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ರೋಡಲ್ಲೇ ಇದ್ದೀನಿ. ಕಾಳಿದು ಬಂದು ಒಂದು ವಿಡಿಯೋ ಬರ್ತಿದ್ದೆ ಭಾನುವಾರ. ಏಕೆಂದರೆ ಕಾಳಿ ತುಂಬ ಮೋಸ ಮಾಡಿದವರಿಗೆ, ನಮ್ಮಂಥವ್ರ ಪಾಪದವ್ರನ್ನ ದುಡ್ಡು ಕೇಳಕ್ಕೆ ಹೋದರೆ ತುಂಬ ಮೋಸ ಮಾಡಿ ಯಾಮಾರಿಸ್ತಾರೆ ನೋಡಿ. ಅವರಿಗೆ ಖಂಡಿತವಾಗಿ ಕಾಳಿ ಶಿಕ್ಷೆ ಕೊಟ್ಟೇ ಕೊಡ್ತಾರೆ, ನಂಬಿಕೆ ಇದೆ ನನಗೆ. ನಾನು ಅದಕ್ಕೆ ಕಾಳಿಗೂ ಕಾಟೇರಮ್ಮನ ವಿಡಿಯೋನ ಅವಾಗ ಮಾಡ್ತಾ ಇರೋದು. ಇಲ್ಲ ಬೇರೆಯವ್ರ ಮನಸ್ಸನ್ನು ನೋಯಿಸ್ಬೇಕು ಅಂತ ನನಗೆ ಐಡಿಯಾ ಇಲ್ಲ. ತಪ್ಪಾದವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾರು ಯಾವ ತಪ್ಪು ಮಾಡಿಲ್ಲ, ನಮ್ಮನ್ನೇ ನಮ್ಮ ದುಡ್ಡು ನಾವು ಕೇಳೋಕೆ ನಮ್ಮನ್ನೇ ಹೊಡಿಯೋಕ್ಕೆ ಬರ್ತಾರೆ. ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಅವರಿಗೆ ಬೇರೆ ಇದರಲ್ಲೆಲ್ಲ ಹೋದ್ರೆ ಆಗಲ್ಲ, ದೇವ್ರ ಹತ್ರ ಹೋಗ್ಬೇಕು, ದೇವರೇ ಕೊಡಬೇಕು ಅವರಿಗೆ. ಈ ಥರ ತುಂಬ ಜನಗಳಿಗೆ ಮೋಸ ಮಾಡೋದು, ಅಂಥವ್ರಿಗೆಲ್ಲ ದೇವರೇ ಶಿಕ್ಷೆ ಕೊಡಬೇಕು. ಅದಕ್ಕೆ ನಾನು ಕಾಳಿ ಹತ್ರ ಹೋಗ್ತಾ ಇರೋದು. ಕಾಳಿದೊಂದು ಫೋಟೋ ಇದೆ, ಒಂದ್ಸಲ ನೋಡ್ಕೊಂಬನ್ನಿ. ಏನಕ್ಕೆ ಫೋಟೋ ಹಾಕ್ತೀನಿ ಅಂದರೆ, ಭಾನುವಾರ ಬಂದ್ಬಿಟ್ಟು ಇದ್ರ ವಿಡಿಯೋ ಮಾಡೋಕೆ ಹೋಗ್ತಾ ಇದ್ದೀನಿ. ವಿಡಿಯೋ ನಾನು ಮಾಡಬೇಕಾ ಇಲ್ಲ ಬೇಡ ಅಂತ ನನಗೆ ಗೊತ್ತಿಲ್ಲ, ಆದ್ರೂ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಖಂಡಿತವಾಗಿ ನಾನು ಮಾಡ್ತೀನಿ. ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಏಕೆಂದರೆ ಸಪೋರ್ಟ್ ಬೇಕು. ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ತೆಗೆದು ನೋಡಿ, ಬರೀ ಕಾಟೇರಮ್ಮಂದು ಕಾಳಿದೇ ಇರೋದು. ಯಾಕಂದರೆ ನನಗೆ ಕಾಳಿನೂ ಕಾಟೇರಮ್ಮ ತುಂಬ ನಾನು ಇದು ಮಾಡ್ತೀನಿ, ಆ ದೇವ್ರನ್ನ ನಂಬ್ತೀನಿ ಜಾಸ್ತಿ. ನನಗೆ ಸಕ್ಸಸ್ ಆಗಿದೆ, ಕೆಲವರಿಗೆ ಶಿಕ್ಷೆನೂ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ, ನನಗೆ ಸಪೋರ್ಟ್ ಮಾಡಿ. ಕಾಳಿನ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ. ಅದೇ ಥರನ ಕಾಟೇರಮ್ಮನೂ ಅಷ್ಟೇ, ನೀವು ನಂಬಿದ್ರೂ ಕೈ ಬಿಡಲ್ಲ. ಕಾಟೇರಮ್ಮನಿಗೂ ಅಷ್ಟು ಶಕ್ತಿ ಇದೆ, ಕಾಳಿಗೂ ಅಷ್ಟು ಶಕ್ತಿ ಇದೆ. ಈ ವಿಡಿಯೋ ಮಾಡೋಣ ಅಂತಿದ್ದೀನಿ ಭಾನುವಾರ ಹೋಗ್ಬಿಟ್ಟು. ಸ್ವಲ್ಪ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಕೇಳ್ಕೊಳ್ತೀನಿ ನಾನು. ಸರಿ, ಸಪೋರ್ಟ್ ಮಾಡಿ ಆದಷ್ಟು. ಇದು ಬಂದ್ಬಿಟ್ಟು ರಾಘವೇಂದ್ರ ಸರ್ಕಲ್ ಅಂತ. ಈ ಪೊಲೀಸ್ಗಳು ಮಾತ್ರ ಇಲ್ಲಿ ಇಲ್ಲ ಅಂದ್ರೆ ಎಷ್ಟು ಜಾಮ್ ಆಯ್ತು ಅಂದ್ರೆ, ಯಪ್ಪ ಇವತ್ತು ಶುಕ್ರವಾರ. ಈ ಪೊಲೀಸ್ಗಳು ಇರೋದ್ರಿಂದ ಇಲ್ಲಿ ಬಂದ್ಬಿಟ್ಟು ಇಷ್ಟು ಫ್ರೀ ಆಗಿರೋದು. ಇಲ್ಲ ಅಂದ್ರೆ ಇಲ್ಲಿ ತುಂಬ ಕಷ್ಟ. ಇಲ್ಲಿ ಏರಿಯಾ ಏನೋ ಚಿಕ್ಕದೆ, ನೀವು ನೋಡ್ಬೇಕು ಇಲ್ಲಿ ಎಷ್ಟು ಟ್ರಾಫಿಕ್ ಆಯ್ತು ಅಂದ್ರೆ, ಅಷ್ಟು ಟ್ರಾಫಿಕ್ ಆಯ್ತದೆ ಈ ಏರಿಯಾದಲ್ಲಿ. ಪೊಲೀಸ್ಗಳಿಲ್ಲ ಅಂದರೆ ಏನು ಅವತಾರ ಅಂದರೆ ತುಂಬ ಕಷ್ಟ. ಆದರೆ ಅವರು ಬೆಳಿಗ್ಗೆಂದು ಈ ಬಿಸಿಲಲ್ಲಿ ಎಷ್ಟೊತ್ತು ನಿಂತ್ಕೊಳ್ತಾರೆ ಗೊತ್ತಾ ರೋಡಲ್ಲಿ. ಒಂದು ಸೆಕೆಂಡ್, ಒಂದು 10 ನಿಮಿಷ ಇಲ್ಲಿ ಪೊಲೀಸರು ಅಂದ್ರೆ ಅಷ್ಟು ಜಾಮ್ ಈ ರೋಡಲ್ಲಿ. ನಾಳೆ ಶನಿವಾರ ನೀವು ನೋಡಬೇಕು ಎಷ್ಟು ಜಾಮ್ ಆಗಿರ್ತದೆ. ಇವತ್ತು ಎಲ್ಲ ಸಿಟಿ ಒಳಗಡೆ ಹೋಗಲ್ಲ, ಇದು ತುಂಬ ಸೇಲ್ ಮನೆಗಳಿದೆ. ಅದರಲ್ಲಿ ನನಗೊಬ್ರು ಫೋನ್ ಮಾಡಿದ್ದಾರೆ, ಬನ್ನಿ ಮನೆ ತೋರಿಸಿ ಅಂತ. ನಮ್ಮ ಅದೃಷ್ಟ ಅದರಲ್ಲೇ ಇದ್ರೂ ಹೋಗಿ ಒಂದೆರಡು ಮನೆ ತೋರಿಸ್ಕೊಡೋಣ, ಏನು ಹೇಳ್ತಾರೆ ನೋಡೋಣ. ಯಾಕಂದ್ರೆ ನನಗೆ ಫಸ್ಟಿಂದೇ ಇದೆ ಮನೆಗಳು, ಸೈಟ್ಗಳು ತೋರಿಸೋದ್ರಿಂದ ಫಸ್ಟಿಂದ ಇದೆ. ಇವತ್ತಲ್ಲ, ಫಸ್ಟಿಂದನೇ ಇದೆ ಅದು. ಯಾವ್ದಾದ್ರು ಒಂದು ಮನೆ ತೋರಿಸ್ಬಿಟ್ಟು, ನಮ್ಮ ಅದೃಷ್ಟಕ್ಕೆ ಯಾವ್ದಾದ್ರು ಒಂದು ಇದಾಗ್ಬಿಟ್ರೆ ನಮಗೇನಾದ್ರು ಸ್ವಲ್ಪ ಅಮೌಂಟ್ ಬರ್ತದೆ. ದೊಡ್ಡ ಕೋಟಿಗಳೇನು ಬರಲ್ಲ, ಅವ್ರು ಎಷ್ಟು ಕೊಡ್ತಾರೋ ಅಷ್ಟೇ ತಗೊಳ್ಬೇಕು. ಅದ್ರಲ್ಲಿ ಬಿಟ್ಬಿಟ್ಟು ನಾವೇನು ತುಂಬ ಕಿತ್ಕೊಳ್ಳೋಕ್ಕಾಗಲ್ಲ ಯಾಮಾರಿಸ್ಕೊಂಡು. ಬೆಳಿಗ್ಗೆ ಹೋದ್ರೆ ಆಟೋ ಸಂಪಾದನೆ ಮಾಡಿದ್ರು 1000 ರೂಪಾಯಿ ಸಿಗ್ತದೆ. ಅದೆಲ್ಲ ಬಿಟ್ಬಿಟ್ಟು ಅವ್ರು ಹಿಂದೆಗಡೆ ಓಡ್ತೀವಿ. ಆಗ ಎಷ್ಟು ಕೊಡ್ತಾರೆ ನೀವೇ ಯೋಚನೆ ಮಾಡಿ. ಯಾಕಂದರೆ ನಾವು ಡೈರೆಕ್ಟಾಗಿ ಓನರ್ ಹತ್ರ ಬಿಟ್ಬಿಡೋದು, ಜನಗಳ ಕರ್ಕೊಂಡೋಗಿ. ನಾವು ಇದರಲ್ಲಿ ಬ್ರೋಕರ್ ಕಮಿಷನ್ ಅದು ಏನಿಲ್ಲ. ಡೈರೆಕ್ಟಾಗಿ ಓನರ್, ಬಿಲ್ಡಿಂಗ್ದು ಓನರ್ ಫೋನ್ ನಂಬರ್ ತೆಗೆದು ಅಲ್ಲೇ ಕಾಲ್ ಮಾಡೋದು. ಅದರಿಂದ ನಮಗೆ ಇದರಲ್ಲಿ ಇದು ಕೋಟಿ ಎಲ್ಲ ಯಾಮಾರ್ಸೋಕ್ಕಾಗಲ್ಲ.
ಅಷ್ಟು ದುಡ್ಡು ಯಾಮಾರ್ಸೋದು ನಮ್ಮ ಹತ್ರ ನಿಲ್ಲಲ್ಲ ಬಿಡಿ. ಎಷ್ಟು ಬೇಕೋ ದೇವರು ನನಗೆ ಅಷ್ಟೇ ಕೊಟ್ಟಿದ್ದಾರೆ, ಅಷ್ಟೇ ನಿಂತ್ಕೊಳ್ಳೋದು. ನಾನು ತುಂಬ ದಿನದಿಂದ ಈ ಕೆಲಸ ಮಾಡ್ತಾಯಿದ್ದೀನಿ, ಮನೆಗಳು ತೋರಿಸೋದು, ಸೈಟ್ಗಳು ತೋರಿಸೋದು, ಅವಾಗವಾಗ ಮಾಡ್ತಾ ಇರ್ತೀನಿ ನಾನು. ಇವತ್ತು ಯಾರೋ ಒಬ್ಬರು ಆಟಿ ನಗರದಿಂದ ಬರ್ತಿದ್ದಾರೆ, ನೋಡೋಣ ನನ್ನ ದೃಷ್ಟಿಗೆ ಏನಾದ್ರು ಆಗ್ಬೋದಾ ಇವತ್ತು ಅಂತ ನೋಡೋಣ, ಟ್ರೈ ಮಾಡೋಣ.